ಕೆಲವ್ರ ಪ್ರಕಾರ ಅವರ ಅಂದ್ರೆ ಏನ್ ಗೊತ್ತಾ, ನಿಮ್ ರಿಲೇಟಿವ್ಸ್ ಮದುವೆ ನಡೀತಿರತ್ತೆ, ಎಲ್ಲಾ ರಿಲೇಟಿವ್ಸ್ ನನ್ ಮಗ ಹಾಗೆ ನನ್ ಮಗಳು ಹೀಗೆ ಅಂತ ಮಾತಾಡ್ತಿರ್ತಾರೆ. ಅಲ್ಲಿ ಒಂದ್ ಕಾರ್ ಬರುತ್ತೆ, ಆ ಕಾರಿಂದ ನಿಮ್ಮ ಅಪ್ಪ ಅಮ್ಮ ಇಳಿತಾರೆ. ಪಿನ್ ಡ್ರಾಪ್ ಸೈಲೆನ್ಸ್, ಇದು ಅವರ ಕೆಲವ್ರ ಪ್ರಕಾರ. ಬಟ್ ನನ್ ಪ್ರಕಾರ ಅವರ ಏನ್ ಗೊತ್ತಾ, ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಿಮಗೆ ಓದಿಸ್ತಾರೆ. ಆ ಓದಿಸಿರೋ ಬೆಲೆಗೆ ನೀವು ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತೆಗೆದು, ಒಳ್ಳೆ ಕೆಲಸ ಹಿಡಿದು, ಒಳ್ಳೆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿ, ಒಂದು ಆಫೀಸರ್ ಪೋಸ್ಟ್ ಹಿಡಿದು, UPSC KPSC ಯಾವ್ದೋ ಒಂದು ಇನ್ಸ್ಪೆಕ್ಟರ್, ಯಾವ್ದೋ ಒಂದು ಏನೋ ಒಳ್ಳೆ ಪೋಸ್ಟ್ ಹಿಡಿದು, ನಿಮ್ಮೂರ್ ಪೇಪರ್ ನ್ಯೂಸ್ ಅಲ್ಲಿ ಫೋಟೋ ವಿಡಿಯೋಸ್ ಬರುತ್ತಲ್ಲ, ಅವಾಗ ಇಡೀ ನಿಮ್ ಊರು, ಇಡೀ ನಾಡು, ಇಡೀ ದೇಶ ನೋಡತ್ತೆ. ಅದು ಅವರ. ಇದನ್ನ ಎಲ್ಲಾ ಕೈಲೂ ಮಾಡಕ್ಕಾಗಲ್ಲ, ಆಯ್ತಾ. ಕಾರು, ಮನೆ, ಬೈಕು, ದುಡ್ಡು, ಚಿನ್ನ ಎಲ್ಲ ಒಂದ್ ಟೈಮಲ್ಲಿ ಅಚೀವ್ ಮಾಡಬಹುದು. ಓದ್ದವರು ಮಾಡ್ಬೋದು, ಓದ್ದೇ ಇಲ್ದನೂ ಮಾಡ್ಬೋದು. ನೀವು ಅಚೀವ್ಮೆಂಟ್ ಮಾಡಿದ್ಮೇಲೆ ನಿಮಗ್ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾರೆ. ಅದ್ರ ಜೊತೆ ನಿಮ್ಮ ಅಪ್ಪ ಅಮ್ಮನೂ ಸನ್ಮಾನ ಮಾಡ್ತಾರೆ. ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ ಗೊತ್ತಾ, ಅದು ನಿಜವಾದ ಅವರ. ಅರ್ಥ ಮಾಡ್ಕೊಳ್ಳಿ. ಬರೇ ಮೆಟೀರಿಯಲಿಸ್ಟಿಕ್ ಇಂದ ಓಡ್ಬೇಡಿ. ಮಾಡಿ, ಕಾರ್ ಕೊಡ್ಸಿ, ಮನೆ ಕೊಡ್ಸಿ, ಚಿನ್ನ ಕೊಡ್ಸಿ, ದುಡ್ಡು ಕೊಡಿ, ಮಾಡಿ. ಅದಕ್ಕಿಂತ ಮಿಗಿಲಾದದೊಂದಿರುತ್ತೆ, ನಿಮ್ಮ ಅಪ್ಪ ಅಮ್ಮನ ಇನ್ನೂ ಚೆನ್ನಾಗಿ ಪ್ರೌಡ್ ಮಾಡ್ಬೋದು. ಅದ್ರ ಬಗ್ಗೆನೂ ಫೋಕಸ್ ಮಾಡಿ. ಪ್ಲಸ್ ನಿಮ್ಮ ಅಪ್ಪ ಅಮ್ಮಂಗ್ ಗೊತ್ತಿರ್ಬೇಕು, ನಾನು ಎಂತ ಮಕ್ಳಿಗೆ ಜನ್ಮ ಕೊಟ್ಟನಪ್ಪ ಅಂದ್ರೆ ಅವ್ರಿಗೆ ನಿಮ್ ಯೋಗ್ಯತೆ ಚೆನ್ನಾಗಿ ಗೊತ್ತಿರ್ಬೇಕು. ಏನೇ ಬರ್ಲಿ, ಕಷ್ಟನೋ ಸುಖನೋ ನನ್ ಮಗ ಸಾಕ್ತಾನೆ, ನನ್ ಮಗಳು ನನ್ ಸಾಕ್ತಾಳೆ, ಅವ್ರು ನನ್ನನ್ನ ಬಿಟ್ಕೊಡೋದೇ ಇಲ್ಲ. ಅದು ಅವರ. ಬರೇ ಕ್ಯಾಮ್ರಾ ಮುಂದೆ ಅವರ ಹೇಳೋದಲ್ಲ. ರಿಯಲ್ ಲೈಫ್ ಅಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡಿಸೋ ತರ ನಡ್ಕೊಂಡು ನೋಡಿ. ಆ ಅವರನೇ ಬೇರೆ. ಅದ್ ಯಾರ್ಯಾರು ಫೀಲ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅರ್ಥ ಆಗತ್ತೆ, ಎಲ್ರಿಗೂ ಅಲ್ಲ ಇದು. ಅಂಡ್ ನೋ ಹೇಟ್ ಟು ಎನಿವನ್. ಐ ಆಮ್ ಜಸ್ಟ್ ಶೇರಿಂಗ್ ಮೈ ಪಾಯಿಂಟ್ ಆಫ್ ವ್ಯೂ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.